ಮೈಕ್ರೋ ಫೈನಾನ್ಸ್ಗಳಿಗೆ ರಾಜ್ಯ ಸರ್ಕಾರ ಅಂಕುಶ ಹಾಕುವ ನಿಟ್ಟಿನಲ್ಲಿ ಇವತ್ತಿನ ಹೈ ವೋಲ್ಟೇಜ್ ಸಭೆಯಲ್ಲಿ ಹಲವಾರು ನಿರ್ಧಾರಗಳನ್ನು ಮಾಡಿದ್ದಾರೆ. ಆ ನಿರ್ಧಾರಗಳೇನು ಅಂತಕ್ಕಂಥದ್ದು ಹೇಳ್ತಾ ಇದ್ವಿ. ಮೈಕ್ರೋ ಫೈನಾನ್ಸ್ಗಳಿಗೆ ರಾಜ್ಯ ಸರ್ಕಾರದ ಅಂಕುಶ. ಕಿರುಕುಳಕ್ಕೊಳಗಾಗಿದ್ದ ಜನರ ಧ್ವನಿಯಾಗಿತ್ತು ಪಬ್ಲಿಕ್ ಟಿವಿ. ನಿರಂತರವಾದ ಅಭಿಯಾನವನ್ನು ಮಾಡಿತ್ತು. ಒಂದು ವಾರದಿಂದ ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸಿತ್ತು ಪಬ್ಲಿಕ್ ಟಿವಿ. ಹೀಗಾಗಿ ಸರ್ಕಾರದ ಕಣ್ಣು ತೆರೆಸಿದೆ ಪಬ್ಲಿಕ್ ಟಿವಿ ಅಂತಲೇ ಹೇಳ್ಬೋದು. ತುಂಬ ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ. ಪಬ್ಲಿಕ್ ಟಿವಿ ಅಭಿಯಾನದ ಬೆನ್ನಲ್ಲೇ ಹೊಸ ಕಾನೂನು ಜಾರಿಗೆ ಈಗ ನಿರ್ಧಾರ ಮಾಡಲಾಗಿದೆ. ಹೊಸ ಕಾನೂನು ಮಾಡುವಾಗ ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ. ಕೇಂದ್ರ ಸರ್ಕಾರ ಕೂಡ ಅದನ್ನು ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ಡ್ರಾಫ್ಟ್ ಮಾಡ್ಕೊಂಡಿದ್ದಾರೆ ಅವರು. ಅದನ್ನು ಕೂಡ ಪೊಲೀಸ್ನವರಿಗೆ ಎಕ್ಸ್ಟ್ರಾ ಪವರ್ಸ್ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಪ್ರಸ್ತಾವನೆಯಲ್ಲೂ ಕೂಡ ಇದೆ. ಅದನ್ನೇ ನಾವು ಇಲ್ಲಿ ರಿಪೀಟ್ ಮಾಡ್ತಕ್ಕಂಥದ್ದು ಆಗುತ್ತೆ. ಸಹಾಯವಾಣಿಯನ್ನು ಕೂಡ ಮಾಡ್ತಾ ಇದ್ದೀರಾ ಯಾವ ರೀತಿ? ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸಹಾಯವಾಣಿಯನ್ನು ಮಾಡಬೇಕು. ಯಾರಾದರೂ ತೊಂದರೆ ಆದರೆ ಅವರಿಗೆ ಅವರು ಕಂಪ್ಲೇಂಟ್ ಕೊಡಬೇಕು ಅಥವಾ ಆ ಸಹಾಯವಾಣಿಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ಬೇಕು ಅಂತ ಈ ಹೊಸ ಕಾನೂನಿನಲ್ಲಿ ಮಾಡ್ತಾ ಇದ್ದೇವೆ. ಮಧ್ಯರಾತ್ರಿ 1 ಗಂಟೆಗೆ ಹೋಗೋದು ಮನೆ ಮುಂದೆ ಆ ರೀತಿ ಇಲ್ಲ, ಅದನ್ನೆಲ್ಲ ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿದ್ದೇವೆ. ಈಗಾಗಲೇ ರಿಸರ್ವ್ ಬ್ಯಾಂಕಿನ ಏನು ನಿಯಮಗಳಿದ್ದಾವೆ, RBI ಗೈಡ್ಲೈನ್ಸ್ ಇದೆ. 6 ಗಂಟೆಯ ನಂತರ ಹೋಗಬಾರ್ದು ಅಂತ ಗೈಡ್ಲೈನ್ಸಲ್ಲಿ ಆಲ್ರೆಡಿ ಇಟ್ ಈಸ್ ದೇರ್. ಅದನ್ನು ಈಗ ಯಾರಾದರೂ ಹೋದರೆ ಅದನ್ನು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅವ್ರನ್ನ ಹೆರಾಸ್ ಮಾಡೋದು, ಬೈಯೋದು, ಗೂಂಡಾಗಳು ಕರ್ಕೊಂಡೋಗಿ ಒತ್ತಾಯ ಮಾಡೋದು, ಹೊಡೆಯೋದು, ಬಡಿಯೋದು, ಈ ರೀತಿ ಎಲ್ಲ ಮಾಡೋದನ್ನು ಅದು ಮಾಡಬಾರ್ದು ಅಂತ ಗೈಡ್ಲೈನ್ಸಲ್ಲಿ ರಿಸರ್ವ್ ಬ್ಯಾಂಕ್ RBI ಗೈಡ್ಲೈನ್ಸಲ್ಲಿ ಆಗಲೇ ಇದೆ. ಅದನ್ನು ಏನಾದರೂ ಅವರು ಮಾಡಿದ್ದೇ ಆದರೆ ಮುಂದೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದನ್ನು ಸಹಾಯವಾಣಿಯ ಮೂಲಕ ಅವರು ತಿಳಿಸ್ಬೇಕು ಅಂತೇಳಿ ಈಗ ತೀರ್ಮಾನ ಮಾಡಿದ್ದೇವೆ. ಸಾರಿ, ವಿಂಗ್ ಅಂತ ಏನಿಲ್ಲ, ಡೆಪ್ಯೂಟಿ ಕಮಿಷನರ್ಗಳಿಗೆ ಅಥರೈಸ್ ಮಾಡ್ತಾರೆ. DC ಅವರಿಗೆ ಕಂಪ್ಲೇಂಟ್ ಕೊಟ್ಟರೆ ಅಥವಾ ಸಹಾಯವಾಣಿ ಮೂಲಕ ಅವರಿಗೆ ತಿಳಿಸಿದರೆ ಅಷ್ಟು ಸಾಕು, ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಅಲ್ಲದನ್ನು ಪರಿಶೀಲಿಸ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ. ಥ್ಯಾಂಕ್ ಯು.